ಹಾಯ್ ಹಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತೊಂದು ಸಾರಿನ ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ರೀತಿ ಸಾರಿನ ಪುಡಿ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ನಮ್ಮ ಊರು ಉಡುಪಿ ಕಡೆ ಮಾಡೋವಂಥ ಸಾರಿನ ಪುಡಿ. ಇದು ನೋಡಿ ಇವಾಗ ಈ ತಟ್ಟೆಯಲ್ಲಿ ಎರಡು ತಟ್ಟೆ ನಾನು ಧನಿಯಾ ತೊಗೊಂಡಿದ್ದೀನಿ. ಅದರಲ್ಲೊಂದು ಮುಕ್ಕಾಲಷ್ಟು ಅರ್ಧದಷ್ಟು ನಾನು ಜೀರ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಓಂಕಾಳಲ್ಲ ಸೋಂಪು ತೊಗೊಂಡಿದ್ದೀನಿ. ಮತ್ತೊಂದು 35 ಮೆಣಸು ತೊಗೊಂಡಿದ್ದೀನಿ. ಎರಡು ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಅಷ್ಟೇ ತೊಗೊಂಡಿದ್ದೀನಿ. ಇದು ಮೆಣಸು ಸ್ವಲ್ಪ ಒಂದು 35 ತನಕ ತೊಗೊಂಡಿದ್ದೀನಿ, ಬ್ಯಾಡಗೆ ಮೆಣಸು ಅಷ್ಟೇ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಯಾವುದು ಕಪ್ಪಗಾಗಬಾರ್ದು, ಸುಟ್ಟೋಗಬಾರ್ದು. ಅದನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಕೊತ್ತಂಬರಿನೇ ಅಷ್ಟೇ, ಯಾವುದು ಇದು ಕಪ್ಪಾಗಿ ಫ್ರೈ ಮಾಡ್ಕೋಬೇಡಿ, ತುಂಬ ಸ್ಲೋ ಆಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಮೆಂತ್ಯನೂ ಫ್ರೈ ಮಾಡಿಕೊಂಡೆ, ಸೋಂಪು ಫ್ರೈ ಮಾಡಿಕೊಂಡೆ ಮತ್ತು ಕಾಳು ಮೆಣಸನ್ನು ಫ್ರೈ ಮಾಡಿಕೊಂಡೆ, ಮೆಂತ್ಯನೂ ಫ್ರೈ ಆಯಿತು ಮತ್ತು ಕರಿಬೇವು ಸೊಪ್ಪನ್ನು ಫ್ರೈ ಮಾಡ್ಕೊಂಡು ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕೋಣ. ಫಸ್ಟಿಗೆ ಮೆಣಸು ಹಾಕ್ಕೋತಾ ಇದ್ದೀನಿ. ಅದು ಮೆಣಸು ಎಲ್ಲ ಹಾಕ್ಕೊಂಡು ಪುಡಿ ಆದಮೇಲೆ ಅದ್ರ ಜೊತೆ ಒಂದು ಸ್ವಲ್ಪ ಇದನ್ನು ಹಾಕ್ಕೊಂಡಿದ್ದೀನಿ, ಧನಿಯಾ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ. ಇವಾಗ ಒಂದು ಸ್ವಲ್ಪ ಉಳಿದಿದೆ, ಇದನ್ನೊಂದು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರ ಘಮ ಆಮೇಲೆ ಇವಾಗ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಎಲ್ಲ ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮದು ದೊಡ್ಡ ಮಿಕ್ಸಿ ಆದರೆ ಒಟ್ಟಿಗೆ ಹಾಕೋಬೋದು. ನಾನು ಸಣ್ಣ ಮಿಕ್ಸಿಯಲ್ಲಿ ಮಾಡ್ತಾಯಿದ್ದೀನಿ, ಅದರಿಂದ ನಾನು 2 ಸಲ ಹಾಕಿದ್ದೀನಿ. ನಿಮ್ಮದು ದೊಡ್ಡ ಮಿಕ್ಸಿ ಆದರೆ ಒಂದೇ ಸಲಕ್ಕೆ ಹಾಕ್ಬೋದು. ಫಸ್ಟ್ ಮೆಣಸು ಪುಡಿ ಮಾಡಿಕೊಂಡು ಆಮೇಲೆ ಬೇರೆ ಮಸಾಲೆನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿರುತ್ತೆ. ಅದು ಸಾರಂತೂ ಉಡುಪಿ ಟೆಂಪಲಲ್ಲಿ ಇರುತ್ತಲ್ಲ ಆ ಥರ ಇರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಇದು ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.